ನಾವಿವತ್ತು ಮಂಗಳೂರು ಉಳ್ಳಾಲ್ ದರ್ಗಾ ಫೇಮಸ್ ಅಂತಲೇ ಹೇಳ್ಬೋದು. ಈ ಕಟ್ಟಡ ಬಂದು ಜುಮಾ ಮಸೀದಿ. ಈ ದರ್ಗಾ ಬಂದುಬಿಟ್ಟು ಶಫಿ ಉಲ್ ಮದಿನಿ ಅವರ ದರ್ಗಾ. ಇದು ಈ ಬಾಯಿ ಒಳಗೆ ಎಷ್ಟು ದುಡ್ಡು ಚೆಲ್ಲಿರ್ತಾರೆ ನೋಡಿ ಭಕ್ತಾದಿಗಳು. ನಾನು ಆಲ್ರೆಡಿ ಪರಂಬೂರು ಬೀಚ್ ಭಾಳ ಸಲ ವಿಸಿಟ್ ಮಾಡಿದ್ದೀನಿ. ಹಾಗೆ ನಾನು ನೋಡ್ತಾ ನಿಮಗೂ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಫ್ಲೋಟಿಂಗ್ ಬ್ರಿಡ್ಜ್ನ ಇವಾಗ ಎಂಟರ್ ಆಗ್ತಿದ್ದೀವಿ. ಓಕೆ ಓಕೆ ಓಕೆ, ಸೂಪರ್, ಚೆನ್ನಾಗಿದೆ ಚೆನ್ನಾಗಿದೆ ಗಾಯ್ಸ್. ಇದು ಬರ್ತಿದೆ ನೋಡಿ ಗಾಯ್ಸ್, ಅಲ್ಲೇ. ಓ ಹಾಯ್, ಅಸ್ಸಲಾಮ್ ವಲೈಕುಮ್, ನಮಸ್ತೆ ಫ್ರೆಂಡ್ಸ್. ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಈ ಬಾಡಿಗೆ ಬಂದು ಪಕ್ಕದ ಊರಿಂದನೇ ಇರೋದು. ಇದು ಬಂದು ಚಿಕ್ಕಮಗಳೂರು ಮತ್ತು ಮಂಗಳೂರು ಎರಡೂ ಕೂಡ 2 ದಿನ ಕವರ್ ಆಗುತ್ತೆ. ಸೊ ಪ್ರತಿಯೊಂದು ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಒಳ್ಳೊಳ್ಳೆ ಪ್ಲೇಸ್ ಕವರ್ ಮಾಡ್ತಾ ಇರ್ತೀನಿ. ಸೊ ಹೋಗ್ತಾ ಚಿಕ್ಕಮಗಳೂರು ಕವರ್ ಮಾಡ್ತೀನಿ, ಆದಷ್ಟು ಸ್ವಲ್ಪ ಕಡಿಮೆ, ಯಾಕೆಂದರೆ ಲಾಸ್ಟ್ ವ್ಲಾಗಲ್ಲಿ ನಾನು ಆಲ್ರೆಡಿ ಚಿಕ್ಕಮಗಳೂರು ತೋರಿಸೋದ್ರಿಂದ ಈ ಸಲ ಚಿಕ್ಕಮಗಳೂರು ಸ್ವಲ್ಪ ಕಡಿಮೆ ತೋರಿಸ್ತೀನಿ. ಆದಷ್ಟು ಮಂಗಳೂರಿಂದ ಒಂದು ಐಸ್ಲ್ಯಾಂಡು ಮತ್ತು ಒಳ್ಳೆ ದರ್ಗಾ ಇದೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಲಾಸ್ಟ್ ಬಾಡಿಗೆ ಹೋದಾಗ ಎಲ್ಲ ಹುಡುಗರು ಇದ್ದರು. ಒಳ್ಳೊಳ್ಳೆ ತಮಾಷೆ ಮಾಡಿಕೊಂಡು ಒಳ್ಳೊಳ್ಳೆ ಅಂದರೆ ಸೀನರಿ ನೋಡಿಕೊಂಡು ಎಲ್ಲ ಜೊತೆಗೆ ಬ್ಲಾಗ್ ಕೂಡ ಮಾಡಿದ್ವಿ. ಸೊ ಈ ಟ್ರಿಪ್ ಬಂದು ಫ್ಯಾಮ್ಲಿ ಆಗಿರೋದ್ರಿಂದ ಸ್ವಲ್ಪ ಕೆಲವರು ಇಷ್ಟ ಆಗಲ್ಲ ಬ್ಲಾಗಿಂಗ್ ಎಲ್ಲ ಮಾಡೋದು. ಸೊ ಹಾಗಾಗಿ ಆದಷ್ಟು ನಾನು ಅವರು ಇಲ್ದಾಗ ಕವರ್ ಮಾಡೋಕ್ಕೆ ನೋಡ್ತಾ ಇರ್ತೀನಿ ವಿಡಿಯೋಸ್ನ. ಇವಾಗ ಜಸ್ಟ್ ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ. ಸೊ ಡೈರೆಕ್ಟ್ ಇಲ್ಲಿಂದ ಅವ್ರು ರೆಡಿ ಆಗಿದ್ದಾರಂತೆ. ಸೊ ಡೈರೆಕ್ಟ್ ಇಲ್ಲಿಂದ ಪಿಕಪ್ ಮಾಡಿ ಹೋಗ್ತಾ ಆದಷ್ಟು ಒಳ್ಳೊಳ್ಳೆ ಪ್ಲೇಸ್ ನಾವು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಪಿಕಪ್ ಪಾಯಿಂಟ್ ಮಾಡೋ ಊರು ಬಂದಿದ್ದೀವಿ. ಇಲ್ಲಿಂದ ಪಿಕಪ್ ಮಾಡಿಕೊಂಡು ಸೀದಾ ಇಲ್ಲಿಂದ ಹೊರಡೋದೆ. ಫುಲ್ ಟ್ಯಾಂಕ್ ಅಣ್ಣ. I've seen a lot of change, been through a lot of pain. Some things are not the same as they were a year ago, but all will be okay. I move on each and every day. The past is where it stays, way back a year ago. ಗಾಡಿಲಿ ಪಾರ್ಕ್ ಮಾಡಿದ್ದೀನಿ. ಕಸ್ಟಮರ್ ಎಲ್ಲ ಮಾಣಿಕ್ಯ ದರದಲ್ಲಿ ಸ್ನಾನ ಮಾಡ್ಕೋಗಿದ್ದಾರೆ. ನಾನು ಲಾಸ್ಟ್ ಟೈಮ್ ಹೋಗಿರೋದ್ರಿಂದ ಇವಾಗೇನು ನಾನೇನು ಹೋಗ್ತಿಲ್ಲ, ಜಸ್ಟ್ ಹಂಗೆ ಸುತ್ತಾಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನಾವು ಇರೋದು ಚಿಕ್ಕಮಗಳೂರಲ್ಲಿ ಆಲ್ರೆಡಿ ಜರಿ ವಾಟರ್ ಫಾಲ್ಸ್ ಮತ್ತು ದಬ್ದಬ್ಬೆ ವಾಟರ್ ಫಾಲ್ಸ್ ಬರ್ತಾ ಎಲ್ಲ ತೋರಿಸ್ಕೊಂಬಂದಿದ್ದೀನಿ. ಏನಕ್ಕೆ ಈ ಬ್ಲಾಗಲ್ಲಿ ತೋರಿಸ್ತಿಲ್ಲ ಅಂದರೆ ಲಾಸ್ಟ್ ಟ್ರಾವೆಲ್ ಸೀರೀಸ್ ಏನಿತ್ತು ಅದರ ಲಾಸ್ಟ್ ಎಪಿಸೋಡಲ್ಲಿ ಇದು ಚಿಕ್ಕಮಗಳೂರದೇ ತೋರಿಸಿರೋದು. ಸೊ ಹಾಗಾಗಿ ಯಾವುದೇ ಒಂದು ವೀಡಿಯೋಸ್ನ ನಾನು ಚಿಕ್ಕಮಗಳೂರನ್ನ ತೋರಿಸ್ತಾ ಇಲ್ಲ. ಸೊ ಸಣ್ಣ ಪುಟ್ಟ ಒಂದೆರಡು ಕ್ಲಿಪ್ನ ತೋರಿಸ್ತಾ ಇದ್ದೇನೆ ಅಷ್ಟೇ. ಇದು ದಾದಕ್ ಪಹಾಡ್ ಇವಾಗ ಬಂದಿರೋದು. ಮಾಣಿಕ್ಯ ದರದಲ್ಲಿ ಕರ್ಕೊಂಬಂದು ಬಿಟ್ಟಿದ್ದೀನಿ. ಅವರೆಲ್ಲ ಸ್ನಾನಕ್ಕಂತ ಹೋಗಿದ್ದಾರೆ ಕಸ್ಟಮರು. ಸೊ ಇದಾದಮೇಲೆ ಬಾಬಾ ಬುಡಿ ದರ್ಗಾ ಇದೆಯಲ್ಲ, ಸೊ ಅದು ದರ್ಗಾ ನೋಡಿಕೊಂಡು ಸಂಜೆ ಅಷ್ಟೊತ್ತಿಗೆ ನಾವು ಮಂಗಳೂರಿಗೆ ರೀಚ್ ಆಗ್ತೀವಿ. ಹಾಗೆ ಸುತ್ತಮುತ್ತ ಹಿರಿಯೂರಿನ ಸುತ್ತಮುತ್ತ ಯಾರ್ಯಾರು ಇದ್ದಾರೋ, ಸೊ ಅವರೇನೋ ಟ್ರಾವೆಲ್ ಮಾಡಬೇಕಂದ್ರೆ ಈ ಥರ ಎಲ್ಲ ಒಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ನನಗೆ DM ಮಾಡಿ. ಸೊ ಅವ್ರಿಗೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ನಿಮಗೆ ನಾನು ಟ್ರಾವೆಲ್ ಇಲ್ಲ ಪಿಕಪ್ ಡ್ರಾಪ್ ಇದ್ರು ಹೇಳ್ರಿ, ಒಂದು ಒಳ್ಳೆ ಟ್ರಿಪ್ ಮಾಡಿ ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಚಿಕ್ಕಮಗಳೂರಿಂದ ಡೈರೆಕ್ಟ್ ಕೊಟ್ಟಿಗೆಹಾರದಲ್ಲಿ ಸ್ಟಾಪ್ ಮಾಡಿದ್ದೀನಿ. ಸೊ ಇಲ್ಲಿನ ಫೇಮಸ್ ಡಿಶ್ ಬಂದುಬಿಟ್ಟು ನೀರು ದೋಸೆ ಅಂತ ಹೇಳಿ. ಸೊ ಅದನ್ನು ನಾನು ಸವಿತಾ ನಿಮಗೂ ತೋರಿಸ್ತೀನಿ. ನೀವೇನಾನ ಮಂಗಳೂರು ರೂಟಲ್ಲಿ, ಧರ್ಮಸ್ಥಳ ರೂಟು ಮಂಗಳೂರು ರೂಟಲ್ಲಿ ಇದೇ ರೂಟಲ್ಲಿ ಬಂದರೆ ನೀವು ನೀರು ದೋಸೆನ ಸವಿಬೋದು. ಭಾಳ ಅದ್ಭುತವಾದ ಟೇಸ್ಟ್ ಇರುತ್ತೆ. ಸೊ ಬನ್ನಿ ತೋರಿಸ್ತೀನಿ ನಿಮಗೂ. ನೀರಿನ ದೋಸೆ ಮಾಡೋ ವಿಧಾನ ನೋಡಿ ಇರೋದು. ಬಸ್ ಸ್ಟಾರ್ಟ್ ಅಂದರೆ ಹೇಳಿ, ಇನ್ನೊಂದು ಪಾರ್ಸಲ್ ಹೋಗಬೇಕು ಸರ್.
ಕೊಟ್ಗೆರ ಬಂದಮೇಲೆ ನೀರು ದೋಸೆ ಟ್ರೈ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ. ಸೊ ಅದಕ್ಕೋಸ್ಕರ ಇವತ್ತಿನ ನೀರು ದೋಸೆ ಟ್ರೈ ಮಾಡ್ತಾ ಇದ್ದೀನಿ. ಸೂಪರ್ ಆಗಿದೆ. ನೀವೇ ನನ್ನ ಕೊಟ್ಗೆರ ಬಂದರೆ ಒಂದ್ಸಲ ನೀರು ದೋಸೆ ಟ್ರೈ ಮಾಡಿ ಫ್ರೆಂಡ್ಸ್. ನೀರು ದೋಸೆ ಟ್ರೈ ಮಾಡಿ ಇವಾಗ ನಾವು ಕೊಟ್ಗೆಹಾರದಿಂದ ಬಿಡ್ತಾ ಇದ್ದೀವಿ. ಸೊ ಆಗಲೇ ಇಲ್ಲಿ ಜಿನಿ ಮಳೆ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಇವಾಗ ಚಾರ್ಮುಡಿ ಘಾಟಲ್ಲಿ ಇವಾಗ ಮಳೆ ಬರೋದ್ರಿಂದ ವೆದರ್ ಸಖತ್ತಾಗಿರುತ್ತೆ. ಫುಲ್ ಫಾಗಿ ಮೂಡಿರುತ್ತೆ. ಸೊ ನೋಡ್ತಿರ್ಬೋದು, ಇದೆಲ್ಲ ಮಳೆ ನೀರೇ ಬೀಳ್ತಿರೋದು. The next morning. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಡೇ 2 ಇವತ್ತು. ಸೊ ನಾವು ಇವತ್ತು ಮಂಗಳೂರು ಉಳ್ಳಾಲ್ ದರ್ಗಾ ಫೇಮಸ್ ಅಂತಲೇ ಹೇಳ್ಬೋದು. ಜುಮ್ಮಾ ಮಸೀದಿ ಆ್ಯಂಡ್ ಮೊಹಮ್ಮದ್ ಶಫಿ ಉಲ್ ಮದನಿ ದರ್ಗಾ ಅಂತ ಹೇಳಿ. ಸೊ ಇದೇ ದರ್ಗಾ ನೋಡಿ, ದರ್ಗಾ ಎಂಟ್ರೆನ್ಸ್ ಇದು. ಬನ್ನಿ ದರ್ಗಾ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಗೈಸ್, ಇದು ದರ್ಗಾದ ಎಂಟ್ರೆನ್ಸು. ಲೆಫ್ಟ್ ಸೈಡಲ್ಲಿ ಪಾರ್ಕಿಂಗ್ ಇದೆ, ರೈಟ್ ಸೈಡಲ್ಲಿ ಬಂದು ಒಂದು ಸ್ವಲ್ಪ ರೆಸ್ಟಿಂಗ್ ಏರಿಯಾ ಇದೆ. ಹಾಗೆ ಈ ದರ್ಗಾದ ಸುತ್ತಮುತ್ತ ರೂಮ್ ಫೆಸಿಲಿಟಿ ಕೂಡ ಇದ್ದಾವೆ. ಸೊ ಈ ಕಟ್ಟಡ ಬಂದು ಜುಮ್ಮಾ ಮಸೀದಿ. ಈ ದರ್ಗಾ ಬಂದುಬಿಟ್ಟು ಶಫಿ ಉಲ್ ಮದಿನಿ ಅವರ ದರ್ಗಾ ಇದು. ಸುಂದರವಾಗಿ ಎಲ್ಲ ಕಟ್ಟಿದ್ದಾರೆ ನೋಡಿ. ಟಾಮ್ ಎಲ್ಲ ಗೋಲ್ಡನ್ ಡಿಸೈನಿಂಗ್ ಇದೆ ಗೈಸ್. ಹಾಗೆ ಈ ದರ್ಗಾ ಎದುರುಗಡೆ ಒಂದು ಬಾವಿ ಇದೆ. ಸೊ ಈ ಬಾವಿ ಒಳಗೆ ಎಷ್ಟು ದುಡ್ಡು ಚೆಲ್ಲಿರ್ತಾರೆ ನೋಡಿ ಭಕ್ತಾದಿಗಳು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ದೊಡ್ಡ ಬಾವಿ, ಕೆಳಗಡೆ ಎಲ್ಲ ಫುಲ್ ನೀರಿದೆ. ಅದ್ರ ಮೇಲೆ ಒಂದು ಕರ್ಟನ್ ಪರ್ದ ಥರ ಹಾಕಿ ದುಡ್ಡೆಲ್ಲ ಇದ್ರೊಳಗೆ ಹಾಕಿದ್ದಾರೆ ಭಕ್ತಾದಿಗಳು. ಗೈಸ್, ವಜು ಮಾಡಿದ್ದೀನಿ, ಇವಾಗ ಜಿಯಾರತಿಗೆ ಹೋಗೋಣ ಅಂತೇಳಿ. ಸೊ ಇದು ಬ್ಯಾಕ್ ಸೈಡಲ್ಲಿ ಏನು ನೋಡ್ತಿದ್ದಾರೆ, ಇದು ಮಸೀದಿ ನೋಡಿ, ಮಾಸ್ಕ್. ಹಾಗೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಹೋದರೆ ದರ್ಗಾ ಸಿಗುತ್ತೆ. ಗೈಸ್, ದರ್ಗಾದಲ್ಲಿ ಜಿಯಾರತ್ ಮಾಡಿ ಸಲಾಮ್ ದರ್ವಾ ಮಾಡಿ ನಾನು ನಿಮಗೂ ಒಳ್ಳೇದಾಗಲಿ ಅಂತ ಆಶಿಸ್ತೇನೆ. ತಿಂಡಿಗೆ ಪರೋಟಾನು ಅಂಡ ಕರಿ ತೊಗೊಂಡಿದ್ದೀವಿ. ಪಣಂಬೂರು ಕಡಲ ತೀರ. ಸೊ ಗಾಡಿನ ಪಾರ್ಕ್ ಮಾಡಿ ಇವಾಗ ಪಣಂಬೂರು ಬೀಚ್ ಕಡೆ ಹೋಗ್ತಾ ಇದ್ದೀವಿ. ನಾನು ಆಲ್ರೆಡಿ ಪಣಂಬೂರು ಬೀಚ್ ಭಾಳ ಸಲ ವಿಸಿಟ್ ಮಾಡಿದ್ದೀನಿ. ಹಾಗೆ ನಾನು ನೋಡ್ತಾ ನಿಮಗೂ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಆಸ್ ಇಟ್ ಈಸ್ ಎಲ್ಲ ಬೀಚ್ ಥರ ಇಲ್ಲೂ ಶಾಪ್ಗಳಿದ್ದಾವೆ. ಫಾಸ್ಟ್ ಫುಡ್ಡು, ಬಟ್ಟೆ ಎಲ್ಲ ಇದ್ದಾವೆ. ಈ ಕಡೆ ಎಲ್ಲ ಫಾಸ್ಟ್ ಫುಡ್ಡು, ಈ ಕಡೆ ಎಲ್ಲ ಬಟ್ಟೆ ಶಾಪ್ಗಳು, ಕೂಲ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಪಣಂಬೂರು ಬೀಚ್ ದೊಡ್ಡ ದೊಡ್ಡ ಅಲೆಗಳಿಂದ ನಮ್ಮನ್ನು ಸ್ವಾಗತಿಸುತ್ತದೆ. ಮೊಬೈಲಲ್ಲಿ ಎಷ್ಟು ಕಾಣ್ತಿರೋ ಗೊತ್ತಿಲ್ಲ, ಬಟ್ ಇಲ್ಲಿಂದ ಅಂತೂ ಸಖತ್ತು ಅಲೆಗಳು, ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇದ್ದಾವೆ. ನಾನು ಉಡುಪಿಯಲ್ಲಿ ಸ್ಟಾರ್ಟ್ ಆಗಿದೆ ಅಷ್ಟೇ ಅಂದ್ಕೊಂಡೆ, ಬಟ್ ಲಾಸ್ಟ್ ಟೈಮ್ ಮುರುಡೇಶ್ವರ ಆಗಿದೆ, ಅಲ್ಲೂ ಇತ್ತು, ಉಡುಪಿಯಲ್ಲೂ ಇತ್ತು. ಇವಾಗ ಮ್ಯಾಂಗ್ಳೂರ್ ಪಣಂಬೂರು ಬೀಚಲ್ಲೂ ಫ್ಲೋಟಿಂಗ್ ಬ್ರಿಡ್ಜ್ನ ನಿರ್ಮಿಸಿದ್ದಾರೆ ಇಲ್ಲಿ. ಗೈಸ್, ಒಬ್ಬರಿಗೆ ಫ್ಲೋಟಿಂಗ್ ಬ್ರಿಡ್ಜ್ ಬಂದು 150 ರುಪೀಸ್. ನಾವಿಬ್ಬರು ಹೋಗ್ತಾ ಇದ್ದೀವಿ, ಹಾಗಾಗಿ 300 ರುಪೀಸ್. ಇಲ್ಲಿ ಲೈವ್ ಜಾಕೆಟ್ ಕೊಡ್ತಾರೆ. ಫ್ಲೋಟಿಂಗ್ ಬ್ರಿಡ್ಜ್ನ ಇವಾಗ ಎಂಟರ್ ಆಗ್ತಿದ್ದೀವಿ.
ಅಷ್ಟೇ ನಾನೇನು ಸ್ವಲ್ಪ ಜೋರಾಗಿ ಬರುತ್ತೆ ಅಂದ್ಕೊಂಡು. ಓಕೆ ಓಕೆ ಓಕೆ, ಸೂಪರ್, ಚೆನ್ನಾಗಿದೆ ಚೆನ್ನಾಗಿದೆ. ಹೋಗ್ತಾ ಹೋಗ್ತಾ ಇನ್ನೂ ಸಖತ್ತಾಗಿರುತ್ತೆ. ಎಂತ ನಡ್ಕೊಂಡೇ ಹೋಗ್ತಿದ್ದೀವಿ ನೋಡಿ, ಅಂತ ಫೀಲ್ ಆಗ್ತಿಲ್ಲ. ಹಾಂ, ಓ ಗೈಸ್ ಇವಾಗ ಚೆನ್ನಾಗಿದೆ. ಹಾಂ ಬರ್ಬೋದು. ಓ ಓ ಓ ಓ ಹಾಂ, ಸೂಪರ್ ಸೂಪರ್. ಸಮುದ್ರದ ಮಧ್ಯೆ ಬಂದಿದ್ದೀವಿ ಇವಾಗ, ನಿಯರ್ ಬೈ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಸೈಡ್ ಬಿಡ್ತೀರಾ? ಗೈಸ್ ಸೂಪರ್ ಆಗಿದೆ ಇವಾಗ ಸ್ವಲ್ಪ ಸೂಪರ್ ಆಗಿದೆ. ಹಾಂ, ಗೈಸ್ ಈ ಫ್ಲೋಟಿಂಗ್ ಬ್ರಿಡ್ಜ್ನ ಫುಲ್ ಎಂಜಾಯ್ಮೆಂಟ್ ಮಾಡ್ಬೇಕಂದ್ರೆ ನೀವು ಸಂಜೆ ಹೊತ್ತು ಬರಬೇಕು. ಯಾಕಂದರೆ ಅಲೆಗಳು ಸೂಪರಾಗಿ ಬರ್ತವೆ. ದೊಡ್ಡ ದೊಡ್ಡ ಅಲೆ ಬಂದಾಗ ಇದು ಮಜಾನೇ ಬೇರೆ ಇರುತ್ತೆ ಆಡೋದಕ್ಕೆ, ಬರೋದಕ್ಕೆ ಇಲ್ಲಿಗೆ ಅಂತ. ಏನು ಇವಾಗ ಅಲೆ ಇಲ್ಲ, ಆ ಸಣ್ಣದಾಗಿ ನಡ್ಕೊಂಬಂದ್ವಲ್ಲ ಅದ್ರ ಮೇಲೆ ಅಲೆ ಬಂತಂದ್ರೆ ಚೆನ್ನಾಗಿ ಕಾಣ್ತು. ಇಲ್ಲಿ ದೊಡ್ಡದಾಗಿ ನಿಂತಿದ್ದೀವಿ, ಸುಮ್ಮನೆ ಅಲ್ಲಾಡಿಸ್ತಾ ಇತ್ತು ನೀರು ಅಷ್ಟೇ, ಅಂತ ಏನು ಫೀಲ್ ಆಗ್ತಿಲ್ಲ. ಫ್ಲೋಟಿಂಗ್ ಬ್ರಿಡ್ಜ್ನ ಎಂಜಾಯ್ ಮಾಡೋಕ್ಕೆ ಬಂದರೆ ಈ ಥರ ನಡ್ಕೊಂಬರೋದು ಸಿಂಗಲ್ ಇದೆಯಲ್ಲ, ಸೊ ಇದರಲ್ಲಿ ಬಂದು ನಿಂತ್ಕೊಳ್ರಿ, ಇದೇ ಸಖತ್ ಮಜಾ ಕೊಡ್ತಿರೋದು ಅಲೆಗಳು ಬಂದರೆ. ಸೊ ಇಲ್ಲಿ ಚೌಕಾಕಾರದ ದೊಡ್ಡದು ಮಾಡೋದಾರಲ್ಲ, ಅಲ್ಲಿ ನಿಂತ್ಕೊಂಡ್ರೆ ಅಂತ ಏನು ಫೀಲ್ ಬರೋಲ್ಲ ಅಲೆದು, ಯಾಕಂದರೆ ದೊಡ್ಡದಾಗಿದ್ದು ಆಲ್ರೆಡಿ ಬಾಕ್ಸ್ಗಳಿದಾವಲ್ಲ, ಸೊ ಅದು ಅಲ್ಲೇನ ಕಂಟ್ರೋಲ್ ಮಾಡುತ್ತೆ, ಅಷ್ಟು ಮಜಾ ಬರೋಲ್ಲ. ಸೊ ಈ ಜಾಗದಲ್ಲಿ ನಿಂತ್ಕೊಂಡ್ರೆ ಅಲೆ ಹೊಡಿಯೋದನ್ನು ಫುಲ್ ಅದ್ಭುತವಾಗಿ ಒಂದು ಸಲ ಅಲ್ಲಾಡಿಸ್ಬಿಡುತ್ತೆ ಅಲೆ, ಅಷ್ಟು ಚೆನ್ನಾಗಿದೆ ಇವಾಗ ಈ ಎಕ್ಸ್ಪೀರಿಯನ್ಸ್. ವಾವ್, ಇಲ್ಲೇ ಸಖತ್ ಅಲೆ ಬರ್ತಿರೋದು. ಗೈಸ್ ಇದು ಬರ್ತಿದೆ ನೋಡಿ ಗೈಸ್ ಅಲೆ. ವಾ, ಓ ಗೈಸ್ ಅದೇ ನಾನು ಹೇಳ್ದಂಗೆ ಈ ಥರ ಸಿಂಗಲ್ ಇದೆಯಲ್ಲ, ಇದ್ರಲ್ಲಿ ಬಂದರೆ ಒಂಥರ ಮಜಾ ಚೆನ್ನಾಗಿದೆ ಅಲೆ ಹೊಡಿಯೋದನ್ನು. ಇದು ಫೀಲ್ ಮಾಡ್ಬೋದು ಅಲೆ ಹೊಡಿಯೋದನ್ನು. ಆ ದೊಡ್ಡದಾಗ ಇಲ್ಲ ಚೌಕ ಕಟ್ಟು ಆ ಕಡೆ ಲಾಸ್ಟು, ಅಲ್ಲಿ ಹೋದರೆ ಅಷ್ಟಕ್ಕಷ್ಟೇ ಎಂಜಾಯ್ಮೆಂಟ್ಸ್. ಯಾಕಂದರೆ ನೀವು ನೋಡ್ರಿ ಎಷ್ಟು ಹೈಟಾಗಿ ಹೋಗ್ತಾ ಇದೆ ಅಲೆ. ಈ ಸಮುದ್ರದ ಅಲೆಗಳು ಎಷ್ಟು ಜೋರಾಗಿ ಬರ್ತಿದೆಯೋ ಅದೇ ಥರ ಸಬ್ಸ್ಕ್ರೈಬರ್ ಕೂಡ ಅಷ್ಟೇ ಜೋರಾಗಿ ಬರಲಿ ಅಂತ ಆಶಿಸ್ಕೊಳ್ಳುತ್ತೇನೆ. ತರೀಕಾ ಭೀಕ್ ಮಾಂಗ್ನೆ ಕಾ. ಗಾಯ್ಸ್ ಪಣಂಬೂರು ಬೀಚನ್ನು ಫುಲ್ ಎಂಜಾಯ್ಮೆಂಟ್ ಮಾಡಿದ್ದಾಯಿತು. ಸಾಕಾಗೈತೆ ಬಿಸಿಲಿಗೆ, ಸ್ವಲ್ಪ ಗಾಡಿ ಹತ್ರ ಹೋಗಿ ರೆಸ್ಟ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಅವರು ಫ್ಯಾಮಿಲಿಯವರೆಲ್ಲ ಫುಲ್ ಬೀಚಲ್ಲಿ ಈಜಾಡಿ ಇವಾಗ ಫ್ರೆಶ್ ಅಪ್ ಆಗೋಕೆ ಹೋಗಿದ್ದಾರೆ. ಸೊ ಅವ್ರು ಬರೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಮಂಗಳೂರಿಗೆ ಬಂದು ಮೀನು ಊಟ ತಿಂದಿಲ್ಲ ಅದ್ರಂಗೆ ಹೇಳಿ, ಸೊ ಅದಕ್ಕೆ ಮೀನು ಊಟ ತೊಗೊಂಡಿದ್ದೀವಿ. ಗೈಸ್ ಮಂಗಳೂರಿಂದ ಊಟ ಮಾಡ್ಕೊಂಡು ಬಿಟ್ಟಿದ್ದು ನಾನ್ ಸ್ಟಾಪ್. ಇವಾಗ ಕೊಟ್ಟಿಗೆಹಾರ ಬಂದು ನಿಲ್ಲಿಸಿದ್ದೀನಿ, ಸೇಮ್ ಸ್ಪಾಟ್ ಕಾಫಿ ಕುಡಿಯೋಕ್ಕೆ. ಸೊ ಇದು ಕಾಫಿ ಕುಡ್ದು ನೆಕ್ಸ್ಟ್ ಸೀದಾ ಮನೆ ಹತ್ರನೇ ಕಸ್ಟಮರೆಲ್ಲ ಡ್ರಾಪ್ ಮಾಡಿ ನಾವು ಮನೆ ಕಡೆ ಹೋಗ್ತೀನಿ. ಬಿಸಿ ಬಿಸಿ ಕಾಫಿ. ಗೈಸ್ ಫ್ಯಾಮಿಲಿ ಟ್ರಿಪ್ ಹೋಗಿದ್ದು, ಸೊ ಕಸ್ಟಮರಿಗೆಲ್ಲ ಡ್ರಾಪ್ ಮಾಡಿ ಇವಾಗ ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಏನೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.